ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಮಧ್ಯಾಹ್ನದಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಆಲ್ರೆಡಿ ಒಂದು ಬ್ಲೌಸ್ ಸ್ಟಿಚ್ ಆಗಿದೆ, ಅದಕ್ಕೆ ನಾನು ಇವತ್ತು ಒಂದು ಬೀಡ್ಸ್ ವರ್ಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಫಸ್ಟ್ ಟೈಮ್ ನಾನು ಈ ಬೀಡ್ಸ್ ವರ್ಕ್ ಮಾಡ್ತಾ ಇರೋದು, ಹೇಗೆ ಬರುತ್ತೆ ನೋಡೋಣ. ನಾನು 2 ಥರ ಬೀಡ್ಸ್ ತೊಗೊಂಡಿದ್ದೀನಿ. ಫಸ್ಟ್ ಒನ್ ಇದು ಶುಗರ್ ಬೀಡ್ಸ್ ಚೈನ್ ಬರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪ ಇದೆ. ಇನ್ನೊಂದು ಅದಕ್ಕಿಂತ ಇನ್ನೂ ಸ್ವಲ್ಪ ದಪ್ಪ ಇದೆ, ಆ್ಯಂಟಿಕ್ ಬೀಡ್ಸ್ ತೊಗೊಂಡಿರೋದು. ಮತ್ತು ಶುಗರ್ ಬೀಡ್ಸು, ಚೈನು, ಶೀಸರು, ಟೂತ್ ಪಿಕ್ಕು, ಥ್ರೆಡ್ಡು, ಸೂಜಿ, ಫ್ಯಾಬ್ರಿಕ್ ಗ್ಲೂ ಇಷ್ಟೆಲ್ಲ ನಾನು ತೊಗೊಂಡಿರೋದು ಈ ಬ್ಲೌಸ್ ಡಿಸೈನ್ ಮಾಡೋಕ್ಕೆ. ಇದು ನನ್ನ ಬ್ಲೌಸು. ಇದು ಬ್ಯಾಕ್ ಸೈಡ್ ಡಿಸೈನು. ಇದು ಬಂದು ಫ್ರಂಟ್ ಸೈಡ್ ಡಿಸೈನು. ನಾನು ಇದಕ್ಕೆ ಬಟನ್ ಹುಕ್ಸ್ ಏನೂ ಕೊಡಿಸಿಲ್ಲ, ಸೈಡ್ ಜಿಪ್ ಕೊಡಿಸಿದ್ದೀನಿ. ಫಸ್ಟ್ ಒನ್ ಲೇಯರು ಶುಗರ್ ಬೀಡ್ಸ್ ಚೈನ್ ಹಾಕೊತಾ ಇದ್ದೀನಿ. ಚೈನ್ ಹಾಕೊಂಡ್ಮೇಲೆ ಅದು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಚೈನ್ನ ಸ್ಟಿಚ್ ಹಾಕೊತಾ ಇದ್ದೀನಿ. ಸ್ಟಿಚ್ ಹಾಕೊಂಡ್ರೆ ಬಿಗಿಯಾಗಿರುತ್ತೆ ಅಂತ 4 ಬೀಡ್ಸ್ ಬಿಟ್ಟು ಸ್ಟಿಚ್ ಹಾಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾಟ್ ಹಾಕೊತಾ ಇದ್ದೀನಿ.
ಇವಾಗ ಒಂದು ಲೇಯರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಲೇಯರ್ಗೆ ದಪ್ಪ ಆ್ಯಂಟಿಕ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಫುಲ್ ಸ್ಟಿಚ್ ಹಾಕೊತಾ ಇದ್ದೀನಿ. 4 ಬೀಡ್ಸ್ ಹಾಕ್ಕೊಂಡು ಕರೆಕ್ಟಾಗಿ 4 ಬೀಡ್ಸ್ಗೆ 1 ಸ್ಟಿಚ್ ಹಾಕೊತಾ ಇದ್ದೀನಿ. ಮತ್ತು 2 ಬೀಡ್ಸ್ ಹಿಂದೆಯಿಂದ ಒಳಗಡೆಯಿಂದ ದಾರ ತಗೊಂಡು ಮತ್ತು ಆ 2 ಬೀಡ್ಸಿಂದ ಸೂಜಿನ ತಗೊಂಡು ಮತ್ತೆ 4 ಬೀಡ್ಸ್ ಹಾಕಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಥರ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕರೆಕ್ಟಾಗಿ ಗೊತ್ತಾಗಲ್ಲ, ನೆಕ್ಸ್ಟ್ ನೋಡಿ ಗೊತ್ತಾಗುತ್ತೆ. ಲಾಸ್ಟಲ್ಲಿ ನಾಟ್ ಹಾಕೊತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಲೇಯರ್ ಕಂಪ್ಲೀಟ್ ಆಯಿತು. ಮತ್ತೆ ನೆಕ್ಸ್ಟ್ ಲೇಯರ್ಗೆ ಶುಗರ್ ಬೀಡ್ಸ್ ಹಾಕೊತಾ ಇದ್ದೀನಿ. ಇವಾಗ ಸ್ಲೀವ್ಸ್ಗೆ ಸೇಮ್ ಪ್ಯಾಟ್ರನ್ನೇ ಯೂಸ್ ಮಾಡ್ತಾ ಇದ್ದೀನಿ. 1 ಲೇಯರ್ ಶುಗರ್ ಚೈನ್ ಬೀಡ್ಸು ಮತ್ತು ದಪ್ಪ ಆ್ಯಂಟಿಕ್ ಬೀಡ್ಸು ಮತ್ತು ಶುಗರ್ ಚೈನ್ ಬೀಡ್ಸು ಅದೇ ಥರ ಹಾಕ್ಕೊಂಡಿದ್ದೀನಿ. ನನ್ನ ನೆಕ್ಸ್ಟ್ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ. ಸೊ ಫೈನಲ್ ವರ್ಕ್ ಹೇಗೆ ಬಂದಿದೆ ತೋರಿಸ್ತೀನಿ. ದಪ್ಪ ಬೀಡ್ಸು ಮತ್ತು ಸಣ್ಣ ಬೀಡ್ಸಿಂದ ಯೂಸ್ ಮಾಡಿಕೊಂಡು ಫುಲ್ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ಈಗ ಬಂದಿದೆ ಫೈನಲ್ ಆಗಿ ಕಂಪ್ಲೀಟ್ ಆದಮೇಲೆ. ಇದು ಬ್ಯಾಕ್ ಸೈಡ್ ಡಿಸೈನು, ಇದು ಫ್ರಂಟ್ ಸೈಡ್ ಡಿಸೈನು. ಇವಾಗ ಟೈಮ್ ಬಂದು ಸಂಜೆ 7 ಗಂಟೆ ಆಗಿದೆ. ನಾನು ಯೂಟ್ಯೂಬ್ ನೋಡ್ಬೇಕಾದ್ರೆ ಪೂಜಾ ಕೆ ರಾಜ್ ಅವ್ರದ್ದು ಒಂದು ವಿಡಿಯೋ ಹಾಕಿದ್ರು, ಚಿಕನ್ ಸುಕ್ಕ ರೆಸಿಪಿ. ಅದು ನೋಡಿದ ತಕ್ಷಣ ನನಗೂ ಆಸೆ ಆಯಿತು ತಿನ್ನಬೇಕು ಅಂತ. ಅದಕ್ಕೆ ನಾನು ಇವಾಗ ಚಿಕನ್ ತರಿಸಿದ್ದೀನಿ. ಟ್ರೈ ಮಾಡೋಣ ಚಿಕನ್ ಸುಕ್ಕ ರೆಸಿಪಿನ ಅಂತ. ನೋಡೋಣ, ಟ್ರೈ ಮಾಡ್ತೀನಿ ಫಸ್ಟ್ ಟೈಮು ಹೇಗೆ ಬರುತ್ತೆ ಅಂತ. ಅದು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಒಂದು 10ರಿಂದ 12 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 1-2 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, 1-2 ಏಲಕ್ಕಿ ತಗೊಂಡಿದ್ದೀನಿ. ಮತ್ತು ಕಾಯಿನ ನಾನು ಫಸ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ನಾನಿವಾಗ ಡ್ರೈ ರೋಸ್ಟ್ ಮಾಡ್ಕೋಬೇಕು.
ಫಸ್ಟ್ ನಾನು ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಅಂದರೆ ಸೀದೋಗಬಾರ್ದು ಅಂತ. ಎಲ್ಲ ಸಪ್ರೇಟೇ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಾಯಿನೂ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ ಫುಲ್ಲು ಲೋಯಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಅದು ಸೀದೋದ್ರೆ ಚೆನ್ನಾಗಿರಲ್ಲ ಟೇಸ್ಟ್. ನಾನು ಇದನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಚಿಕನ್ ಹಾಕ್ಕೊಂಡಿದ್ದೀನಿ. ಫಸ್ಟು ಚಿಕನ್ ಬೇಯಿಸ್ಕೋಬೇಕು. ಆಯಿಲ್ ಬಿಟ್ಟು ಆಮೇಲೆ ಚಿಕನ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಫಸ್ಟು ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಚಿಕನ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕಂಗಿಲ್ಲ. ಈರುಳ್ಳಿ ಮಸಾಲ ಅದು ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ. ಇದನ್ನ ಇದನ್ನ ಎತ್ಕೊಂಡು ಚಿಕನ್ ಮಾಡೋಣ. ನಾನು ಯಾವುದಕ್ಕೂ ನೀರು ಯೂಸ್ ಮಾಡಲಿಲ್ಲ. ಚಿಕನ್ಗೂ ನೀರು ಯೂಸ್ ಮಾಡಲಿಲ್ಲ, ಚಿಕನ್ಗೂ ನೀರು ಹಾಕಲಿಲ್ಲ. ಇವಾಗ ನಾನು ಫ್ರೈ ಮಾಡಿರೋ ಕಾಯಿ ತುರಿ ಹಾಕೊತಾ ಇದ್ದೀನಿ. ಕಾಯಿ ತುರಿ ಜಾಸ್ತಿನೇ ಆಯಿತು, ಅದಕ್ಕೆ ಸ್ವಲ್ಪನೇ ಹಾಕೋತೀನಿ. ಸ್ವಲ್ಪ ಹಂಗೆ ಇಟ್ಕೊತೀನಿ. ಲಾಸ್ಟಿಗೆ ಸ್ವಲ್ಪ ಹುಣಸೆ ಹುಳಿ.
ಚಿಕನ್ ಟೇಸ್ಟ್ ಮಾಡ್ತಾ ಇದ್ದೀನಿ. ನಾನು ಮಾಡಿ ಚಿಕನ್ ಅಂತ ಎಲ್ಲ ಹೇಳೇ ಇಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.